ಆಕೆ 3 ಮಕ್ಕಳ ತಾಯಿ. ಕೆಲಸಕ್ಕೆ ಅಂತ ಮಂಗಳೂರಿಗೆ ಹೋದವಳು ಅಲ್ಲೇ ಪ್ರಾಯದ ಹುಡುಗನ ಪ್ರೀತಿಗೆ ಬಿದ್ದಿದ್ಲು. ಊರು ಕೇರಿ ಅಂತ ರೌಂಡ್ಸ್ ಹಾಕಿದವಳು ಹುಡುಗನ ಮದುವೆ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಬ್ಲಾಕ್ ಮೇಲ್ ಶುರು ಮಾಡಿದ್ಲು. ಇದರಿಂದ ಕೆರಳಿ ಕೆಂಡವಾದ ಪ್ರಿಯಕರ ಆಂಟಿಯ ಚಟ್ಟ ಕಟ್ಟಿದ್ದಾನೆ. ಹದಿಹರೆಯದ ಹುಡುಗನ ಹಿಂದೆ ಬಿದ್ದಿದ್ಲು ಆಂಟಿ. 3 ಮಕ್ಕಳ ತಾಯಿಯ ಪ್ರೇಮ ಪುರಾಣ ಇಟ್ರು ಮುಹೂರ್ತ. ಇವರಿಬ್ಬರ ಪೋಸ್ ನೋಡ್ತಾ ಇದ್ರೆ ಜನುಮದ ಜೋಡಿಯೇ ಇರಬೇಕು ಅನ್ಸುತ್ತೆ. ಹೆಗಲ ಮೇಲೆ ಕೈ ಹಾಕೊಂಡು ಊರೂರು ರೌಂಡ್ಸ್ ಹಾಕೊಂಡು ಫುಲ್ ಮಸ್ತಿ ಮಾಡ್ತಾ ಇದ್ರು. ಇವಳಿಗೆ ಹೇಳೋರು ಕೇಳೋರು ಇರಲಿಲ್ಲ, ಇವನಿಗೆ ಯಾರ ಭಯವೂ ಇರಲಿಲ್ಲ. ಆಂಟಿ ಹಿಂದೆ ಬಿದ್ದಿದ್ದ ಮದನ ಕುಮಾರ ಕಾಮ ಪ್ರೇಮದಲ್ಲಿ ತೇಲಾಡ್ತಾ ಇದ್ದ. ಈಕೆ ಕೂಡ 3 ಮಕ್ಕಳ ತಾಯಿ ಅನ್ನೋದನ್ನ ಮರ್ತು ಚಿಗುರು ಮೀಸೆ ಹುಡುಗನ ತೋಳ ತೆಕ್ಕೆಯಲ್ಲಿ ಹೊರಳಾಡ್ತಾ ಇದ್ಲು. ಇದೇ ಕಾಮ ಪ್ರೇಮವೇ ಈಗ ಜೀವಕ್ಕೆ ಸಂಚಕಾರ ತಂದಿದೆ. ಹುಡುಗನ ಮನೆಯಲ್ಲಿ ಹೆಣ್ಣು ನೋಡೋದಕ್ಕೆ ಶುರು ಮಾಡ್ತಾ ಇದ್ದಂಗೆ ಆಂಟಿ ನವರಂಗಿ ಆಟ ಶುರು ಮಾಡಿದ್ದಾಳೆ. ಇಷ್ಟು ದಿನ ಮಧುಮಾಸ ತೋರಿಸ್ತಾ ಇದ್ದವಳು ಕಂತೆ ಕಂತೆ ಕಾಸಿನ ಡಿಮ್ಯಾಂಡ್ ಇಟ್ಟು ಮಸಣ ಸೇರಿದ್ದಾಳೆ. ಏಪ್ರಿಲ್ 23ನೇ ತಾರೀಕು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮಸ್ಥರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ದೊಡ್ಡೂರ ರಸ್ತೆಯ ಬಯಲು ಬಸವೇಶ್ವರ ದೇವಸ್ಥಾನದ ಬಳಿ ಬಿದ್ದಿದ್ದ ಮಹಿಳೆ ಶವ ನೋಡಿ ಇಡೀ ಊರೇ ಹೌಹಾರಿ ಹೋಗಿತ್ತು. ಯಾರು ಅನ್ನೋದು ಗೊತ್ತಿಲ್ಲ, ಏನಾಯ್ತು ಅನ್ನೋದು ಗೊತ್ತಿಲ್ಲ. ಊರು ಮುಂದೆ ಮಹಿಳೆ ಶವ ಪತ್ತೆಯಾಗಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತ್ತು. ಸ್ಥಳಕ್ಕೆ ಆಗಮಿಸಿದ್ದ ಲಕ್ಷ್ಮೇಶ್ವರ ಪೊಲೀಸರು ಇದೊಂದು ಕೊಲೆ ಅಂತ ಅವತ್ತೇ ಅನುಮಾನ ಪಟ್ಟಿದ್ರು. ಆದರೆ ವಾರ ಕಳೆದ್ರೂ ಮೃತದೇಹ ಯಾರದ್ದು ಅನ್ನೋದು ಗೊತ್ತಾಗಿರಲಿಲ್ಲ. ಕೊನೆಗೆ ಲಕ್ಷ್ಮೇಶ್ವರ ತಾಲೂಕಿನ ನೇಲೋಗಲ್ ಗ್ರಾಮದ ಲಕ್ಷ್ಮಿ ಅನ್ನೋದು ಗೊತ್ತಾಯಿತು. ಮೃತಳ ಸಹೋದರಿ ನೀಡಿದ ದೂರಿನ ಅನ್ವಯ ತನಿಖೆಗಿಳಿದ ಪೊಲೀಸರು 3 ಮಕ್ಕಳ ತಾಯಿಯ ಪ್ರೇಮ ಪ್ರಸಂಗವನ್ನ ಬಯಲು ಮಾಡಿದ್ದಾರೆ. ಆಂಟಿ ಮೊಬೈಲ್ನಲ್ಲಿದ್ದ ಸಣ್ಣ ಸುಳಿವನ್ನ ಬೆನ್ನತ್ತಿದ ಖಾಕಿ ಪಡೆ ಆಂಟಿ ಲವ್ಗೆ ಖೆಡ್ಡ ತೋಡಿದೆ. ಸಾವಿನಲ್ಲಿ ಸಂಶಯ ಇರೋದ್ರ ಬಗ್ಗೆ ಒಂದು ಪ್ರಕರಣ ದಾಖಲಿಸಿಕೊಂಡು ಸೋಮೋಟೋ, ಯಾಕಂದರೆ ಇದು ಬಾಡಿ ಮೇಲೆ ಕೆಲವು ಇಂಜುರೀಸ್ ಪ್ರಕರಣವನ್ನು ದಾಖಲಿಸಿಕೊಂಡು ಸಸ್ಪಿಷಿಯಸ್ ಡೆತ್ ಅಂತ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳುವಾಗ ಈ ಒಂದು ಮೃತದೇಹ ಏನು ಸಿಕ್ಕಿತ್ತು ಅದರ ಬಗ್ಗೆ ವಿವರವಾಗಿ ತನಿಖೆ ಕೈಗೊಳ್ಳಾಗಿ ಶ್ರೀಮತಿ ಲಕ್ಷ್ಮಿ ಆನಂದ್ ಇಂಗಳಗಿ ಅನ್ನೋದು ಇದು ಡೆಡ್ ಬಾಡಿ ಅಂತ ಐಡೆಂಟಿಫೈ ಆಗ್ತದೆ. ಮೃತ ಲಕ್ಷ್ಮಿಗೆ ಮದುವೆಯಾಗಿ 3 ಮಕ್ಕಳಿದ್ದಾರೆ. ಆದರೆ ಗಂಡ ದೂರ ಆಗಿದ್ರಿಂದ ಒಬ್ಬಂಟಿ ಬದುಕು ನಡೆಸ್ತಾ ಇದ್ಲು. ಹೊಟ್ಟೆಪಾಡಿಗಾಗಿ ಮಂಗಳೂರಿಗೆ ಹೋಗಿದ್ದವಳು ಅಲ್ಲೇ ಕೂಲಿ ಮಾಡ್ಕೊಂಡಿದ್ಲು. ಇದೇ ಟೈಮ್ನಲ್ಲೇ ಹಾವೇರಿಯ ಡ್ರೈವರ್ ಸುನೀಲನ ಪರಿಚಯವಾಗಿದೆ. ಯಾವಾಗ ಮಾತುಕತೆ ಜೋರಾಯ್ತು, ಡ್ರೈವರ್ ಸುನೀಲ ಕಂಟ್ರೋಲ್ ತಪ್ಪಿ ಹೋಗಿದ್ದ. ಇತ್ತ ಒಬ್ಬಂಟಿಯಾಗಿದ್ದ ಆಂಟಿಗೆ ಪ್ರಾಯದ ಜೋಡಿ ಸಿಗ್ತಾ ಇದ್ದಂಗೆ ಪ್ರಪಂಚವನ್ನೇ ಮರ್ತಿದ್ಲು. ರಜೆ ಸಿಕ್ಕಾಗ್ಲೆಲ್ಲ ರೌಂಡ್ಸ್ ಹೊಡೆಯೋದಕ್ಕೆ ಶುರು ಮಾಡಿದವರು ಹಗಲೊತ್ತಲ್ಲೇ ನಕ್ಷತ್ರ ಎಣಿಸ್ತಾ ಇದ್ರು. ಗಂಡ ಹೆಂಡತಿ ಅಲ್ಲ ಅನ್ನೋದು ಬಿಟ್ರೆ ಇವರಿಬ್ಬರ ಮಧ್ಯೆ ಎಲ್ಲ ಇತ್ತು. ಇತ್ತೀಚೆಗೆ ಸುನಿಲ್ಗೆ ಮದುವೆ ಮಾಡಬೇಕು ಅಂತ ಮನೆಯವರು ಫೋರ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಲಕ್ಷ್ಮಿ ಗೊತ್ತಾಗ್ತಾ ಇದ್ದಂಗೆ ಅಸಲಿ ಆಟ ಶುರು ಮಾಡಿದಾಳೆ. ನೀನ್ ಬೇರೆ ಮದುವೆ ಆಗೋದೇ ಆದ್ರೆ ನನಗೆ 5 ಲಕ್ಷ ಹಣ ಕೊಡಬೇಕು, ಇಲ್ದೇ ಇದ್ರೆ ನಮ್ಮಿಬ್ಬರ ವಿಷಯವನ್ನ ಎಲ್ರಿಗೂ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಶುರು ಮಾಡಿದ್ಲು. ಇದರಿಂದ ರೊಚ್ಚಿಗೆದ್ದ ಸುನೀಲ ಹಂತಕ ಪಡೆಯೊಂದನ್ನ ರೆಡಿ ಮಾಡಿದ್ದಾನೆ. ಗೆಳೆಯರಾದ ಸಿದ್ದಪ್ಪ, ನಟರಾಜ್ ಹಾಗೂ ರಮೇಶನ ಜೊತೆ ಸೇರ್ಕೊಂಡು ಕೊಲೆಗೆ ಸಂಚು ರೂಪಿಸಿದ್ದಾನೆ. ಏಪ್ರಿಲ್ 22ನೇ ತಾರೀಕು ತನ್ನ ಕಾರ್ನಲ್ಲೇ ಕರ್ಕೊಂಡು ಹೊರಟವ ಕುತ್ತಿಗೆಗೆ ಕೇಬಲ್ ವೈರ್ ಬಿಗಿದು ಕೊಲೆ ಮಾಡಿದ್ದಾನೆ. ನಂತರ ಮೃತದೇಹವನ್ನ ಸೂರಣಗಿ ಬಳಿ ಎಸ್ತು ಪರಾರಿಯಾಗಿದ್ದ. ರಾತ್ರಿ ಹೊತ್ತಿನಲ್ಲಿ ಕಾರಲ್ಲಿ ಹೋಗುವಾಗ ಹಾನಗಲ್ ಕ್ರಾಸ್ ಹತ್ರ ಈ ಒಂದು ಹೆಣ್ಮಗಳಿಗೆ ಈ ಎಲ್ಲ ಸ್ನೇಹಿತರ ಸಹಾಯ ಪಡೆದುಕೊಂಡು ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡಿ ಮತ್ತೆ ಡೆಡ್ ಬಾಡಿಯನ್ನು ತಂದು ಸೂರಣಗಿ ಹತ್ರ ಬಿಸಾಕಿ, ಅಂದರೆ ಬೇರೆ ಯಾರ್ದಾದ್ರೂ ಮೇಲೆ ಡೌಟ್ ಬರಲಿ ಅನ್ನೋ ಥರ ಮಾಡಿ ಎಸ್ಕೇಪ್ ಆಗಿರ್ತಾರೆ. ಒಟ್ಟು 4 ಜನ ಆರೋಪಿತರು. ಆ ಆರೋಪಿತರನ್ನ ತಕ್ಷಣ ಬಂಧಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಒಟ್ನಲ್ಲಿ ಪ್ರಾಯದ ಹುಡುಗನ ಹಿಂದೆ ಬಿದ್ದ 3 ಮಕ್ಕಳ ತಾಯಿ ಮಸಣ ಸೇರಿದ್ದು, ಆಂಟಿ ಹಿಂದೆ ಬಿದ್ದ ಲವರ್ ಕೂಡ ಜೈಲು ಸೇರಿದ್ದಾನೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.